ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. TV9 ಡಿಜಿಟಲ್ನ ಸ್ಪೆಷಲ್ IPL ಧಮಾಕ 2025. ಎಸ್, ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ. ಶನಿವಾರದಿಂದ ಕಿಕ್ ಸ್ಟಾರ್ಟ್ ಆಗ್ತಾ ಇದೆ IPL 2025 18ನೇ ಆವೃತ್ತಿ. ಎಲ್ಲರೂ ಕೂಡ ನೋಡೋದಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ. ಸೊ ಮೊದಲ ಪಂದ್ಯ RCB ವರ್ಸಸ್ KKR ನಡುವೆ ನಡೆಯುವಂಥ ಒಂದು ಪಂದ್ಯ. ಸೊ ಈಗ ಎರಡು ವಿಚಾರ ಮಾತಾಡಬೇಕು ಇವತ್ತು. ಒಂದು ಓಪನಿಂಗ್ ಮ್ಯಾಚು, ಸೊ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾತು. ಜೊತೆಗೆ KKRನ ಒಂದು ಮ್ಯಾಚು, ಅದು ಈಡನ್ ಗಾರ್ಡನ್ಸ್ನಲ್ಲಿ ಇರುವಂಥ ಒಂದು ಮ್ಯಾಚ್ನ ರೀಶೆಡ್ಯೂಲ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಲಾಸ್ಟ್ ಇಯರ್ ಕೂಡ ಸೇಮ್ ರೀಸನಿಗೆ ರೀಶೆಡ್ಯೂಲ್ ಆಗಿತ್ತು KKRನ ಒಂದು ಪಂದ್ಯ. ಸೊ ಈ ಬಾರಿ ಕೂಡ KKRನ ಒಂದು ಪಂದ್ಯ ರೀಶೆಡ್ಯೂಲ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಯಾಕೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಸೊ ಆರಂಭಿಕ ಪಂದ್ಯ ಇವಾಗ 22ನೇ ತಾರೀಕು ನಡೆಯುವಂಥ RCB ವರ್ಸಸ್ KKR ಪಂದ್ಯ, ಅದು ಕೂಡ ಕೋಲ್ಕತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವಂಥ ಒಂದು ಪಂದ್ಯ. ಸೊ ಅದಕ್ಕಿಂತ ಮುಂಚೆ ಈಗ ಮಾಹಿತಿ ಸಿಕ್ಕಿರೋ ಪ್ರಕಾರ ಸುಮಾರು ಒಂದು 35 ನಿಮಿಷಗಳ ಕಾಲ ಒಂದು ಓಪನಿಂಗ್ ಸೆರೆಮನಿ ಇರುತ್ತೆ ಅಂತೇಳಿ, ಒಂದು ಭರ್ಜರಿಯಾದಂಥ ಒಂದು ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಆ ಒಂದು ಓಪನಿಂಗ್ ಸೆರೆಮನಿಯಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಅಂತ ಹೇಳಿದ್ರೆ ಬರೀ ಈ ಕ್ರಿಕೆಟ್ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಅದರಲ್ಲಿ ಎಂಟರ್ಟೈನ್ಮೆಂಟ್, ಗ್ಲಾಮರ್ ಎಲ್ಲವೂ ಕೂಡ ಸಮ್ಮಿಳಿತವಾಗಿದೆ. ಸೊ ಹಾಗಾಗಿ ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಕೂಡ ಈ ಈವೆಂಟ್ಗೆ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸುದ್ದಿ ಹೊರಬಿದ್ದಿದೆ. ಸೊ ಇನ್ಫ್ಯಾಕ್ಟ್ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವಂತಹ ಈ ಓಪನಿಂಗ್ ಮ್ಯಾಚ್ ಏನಿದೆ, ಅದಕ್ಕಿಂತ ಮುಂಚೆ ಆಗುವಂತಹ ಒಂದು ಓಪನಿಂಗ್ ಸೆರೆಮನಿ, ಅದರಲ್ಲಿ ಶ್ರೇಯಾ ಘೋಷಾಲ್, ಅರಿಜಿತ್ ಸಿಂಗ್, ಜೊತೆಗೆ ದಿಶಾ ಪಾಟನಿ, ಶ್ರದ್ಧಾ ಕಪೂರ್, ವರುಣ್ ಧವನ್ ಇವರೆಲ್ಲರೂ ಕೂಡ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಸೊ ಶ್ರೇಯಾ ಘೋಷಾಲ್, ಅರಿಜಿತ್ ಸಿಂಗ್ ಇವರ ಒಂದು ಮ್ಯೂಸಿಕಲ್ ಸುಧಾ ಇರುತ್ತೆ. ಜೊತೆಗೆ ಶ್ರದ್ಧಾ ಕಪೂರ್, ವರುಣ್ ಧವನ್, ದಿಶಾ ಪಾಟ್ನಿ ಇವರದೆಲ್ಲರದ್ದು ಕೂಡ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸುದ್ದಿ ಹೊರಬಿದ್ದಿದೆ. ಇದ್ರ ಜೊತೆಗೆ ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಬಾಲಿವುಡ್ನ ನಟ ನಟಿಯರ ದಂಡೆ ಹರಿದು ಬರುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಸುದ್ದಿ ಬರ್ತಾ ಇದೆ. ಅದರಲ್ಲೂ ಕೂಡ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತೇಳಿ ಈಗಾಗಲೇ KKRನ ಕೋರ್ ಆಗಿರುವಂತಹ ಶಾರುಖ್ ಖಾನ್. ಸೊ ಹಾಗಾಗಿ ಬಹುಶಃ ಮೊದಲ ಮ್ಯಾಚ್ KKRದಿರುತ್ತೆ. ಸೊ ಹಾಗಾಗಿ ಶಾರುಖ್ ಖಾನ್ ಅಂತೂ ಅಲ್ಲಿ ಕಾಣಿಸ್ಕೊಳ್ತಾರೆ. ಇವರ ಜೊತೆಗೆ ಪ್ರಿಯಾಂಕಾ ಚೋಪ್ರಾ, ಸಂಜಯ್ ದತ್, ವಿಕಿ ಕೌಶಲ್, ಜೊತೆಗೆ ಕಟ್ರಿನಾ ಕೈಫ್ ಇವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಸಲ್ಮಾನ್ ಖಾನ್ ಈ ಬಾರಿಯ ಒಂದು ಇವೆಂಟ್ಗೆ ಬರ್ತಾರೆ ಅನ್ನುವಂಥದ್ದು ಹೆಚ್ಚಿನ ಒಂದು ಸುದ್ದಿಗೆ ಗ್ರಾಸವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಈ ಪಂದ್ಯಕ್ಕೆ ಅವರು ಬರಲೂಬಹುದು. 22ನೇ ತಾರೀಕು ಇರುವಂಥ ಒಂದು ಪಂದ್ಯ. ಇನ್ಫ್ಯಾಕ್ಟ್ ಅವರ ಒಂದು ಮೂವಿ ಬರ್ತಾ ಇದೆ, ಸಿಕಂದರ್ ಅನ್ನುವಂಥ ಒಂದು ಸಿನಿಮಾ ಇದೇ ಈದ್ಗೆ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ 22ನೇ ತಾರೀಕು ಆದ ನಂತರದ ವೀಕ್ನಲ್ಲೇ ಆ ಒಂದು ಮೂವಿ ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ರಿಲೀಸ್ ಡೇಟ್. ಸೊ ಹಾಗಾಗಿ ಸಲ್ಮಾನ್ ಖಾನ್ ಜೊತೆಗೆ ರಶ್ಮಿಕಾ ಮಂದಣ್ಣ ಅಭಿನಯದ ಈ ಒಂದು ಚಿತ್ರ, AR ಮುರುಗದಾಸ್ ನಿರ್ದೇಶನ ಮಾಡಿರುವಂತಹ ಚಿತ್ರ ಸಿಕಂದರ್. ಸೊ ಅದರ ಪ್ರಮೋಷನ್ಗೂ ಕೂಡ ಬಹುಶಃ ಇದನ್ನ ಬಳಸ್ಕೋಬಹುದು. ಹಾಗಾಗಿ ಸಲ್ಮಾನ್ ಖಾನ್ ಈ ಇವೆಂಟ್ಗೆ ಬರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇದೆ. ಸೊ ಇದು ಒಂದು ವಿಚಾರ. ಈಗ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವಂಥ ಒಂದು ಪಂದ್ಯ. ಸೊ ಅಫ್ಕೋರ್ಸ್ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಅಂತ ಹೇಳಿದ್ರೆ ಸೊ ಒಂದು ದೊಡ್ಡ ಸ್ಟೇಡಿಯಂ, ಸುಮಾರು ಒಂದು 65,000ಕ್ಕೂ ಹೆಚ್ಚು ಜನ ಅಕಾಮಡೇಟ್ ಆಗ್ಬೋದು. ಇದರಲ್ಲಿ ಸ್ಟಾರ್ ನಟ ನಟಿಯರು ಕೂಡ ಇರ್ತಾರೆ, ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲರೂ ಕೂಡ ಇರ್ತಾರೆ ಅನ್ನುವಂಥದ್ದಿದ್ರೆ ಸಹಜವಾಗಿ ಟಿಕೆಟ್ಗಳು ಕೂಡ ದಾಖಲೆಯ ಮೊತ್ತಕ್ಕೆ ಸೇಲ್ ಆಗ್ತಾ ಇರುತ್ತೆ. ಆದರೆ ಇನ್ನೊಂದು ವಿಚಾರ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಇದೇ KKR ಮ್ಯಾಚು, ಇದೇ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವಂಥ ಒಂದು ಪಂದ್ಯ ರೀಶೆಡ್ಯೂಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನು ಕಾರಣ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, KKR ವರ್ಸಸ್ LSG ಇರುವಂಥ ಒಂದು ಮ್ಯಾಚ್, ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಇರುವಂಥ ಒಂದು ಪಂದ್ಯ, ಅದು ಏಪ್ರಿಲ್ 6ನೇ ತಾರೀಕು ಶೆಡ್ಯೂಲ್ ಆಗಿದೆ. IPLನ ಶೆಡ್ಯೂಲ್ ಪ್ರಕಾರ ಈಗ ಇರುವಂಥ ಒಂದು ಪಂದ್ಯ ಅದು LSG ವರ್ಸಸ್ KKR ಪಂದ್ಯ. ಸೊ ಅದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಏಪ್ರಿಲ್ 6ನೇ ತಾರೀಕಿದೆ. ಆದರೆ ಏಪ್ರಿಲ್ 6ನೇ ತಾರೀಕಿಗೆ ರಾಮನವಮಿ ಇದೆ. ಸೊ ರಾಮನವಮಿ ಇರುವಂಥ ಒಂದು ಕಾರಣದಿಂದಾಗಿ ರಾಮನವಮಿಗೆ ಒಂದಷ್ಟು ಪ್ರೊಸೆಷನ್ಸ್ ನಡೆಯುತ್ತೆ. ಸುಮಾರು ಒಂದು 20,000ಕ್ಕೂ ಹೆಚ್ಚು ಪ್ರೊಸೆಷನ್ಗಳು ನಡೆಯುತ್ತೆ ಅಂತ ಹೇಳಿ BJPಯ ಲೀಡರ್ ಆಗಿರುವಂಥ ಸುವೇಂದು ಅಧಿಕಾರಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಈ ರಾಮನವಮಿ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೋಲ್ಕತ್ತಾದಲ್ಲೇ ಸುಮಾರು 20,000ಕ್ಕೂ ಹೆಚ್ಚು ಪ್ರೊಸೆಷನ್ಗಳನ್ನು ನಾವು ತೆಗಿತೀವಿ ಅಂತೇಳಿ. ಸೊ ಅಲ್ಲಿಗೆ ಈಗ ಪೊಲೀಸರನ್ನ ಡೆಪ್ಲಾಯ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕ್ಯಾಬ್ನ ನಿರ್ದೇಶಕರು, ಕ್ಯಾಬ್ ಅಂತ ಹೇಳಿದ್ರೆ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ಬೆಂಗಾಲ್, ಸೊ ಅದರ ನಿರ್ದೇಶಕರು ಈಗಾಗಲೇ ಗ್ಯಾಂಗುಲಿ ಅವರು ಅದನ್ನು ಸಹಜವಾಗಿ ಕ್ಲಿಯರ್ ಮಾಡಿದ್ದಾರೆ. ನಾವು 2 ಸುತ್ತಿನ ಮಾತುಕತೆ ಮಾಡಿದ್ವಿ ಪೊಲೀಸರ ಜೊತೆಗೆ, ಆದರೆ ಪೊಲೀಸರು ಹೆಚ್ಚಿನ ಸೆಕ್ಯೂರಿಟಿ ನೀಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಿಕಾಸ್ ರಾಮನವಮಿ ಇರೋದ್ರಿಂದಾಗಿ ಅಲ್ಲಿ ಹೆಚ್ಚಿನ ಸೆಕ್ಯೂರಿಟಿಯನ್ನು ನೀಡಬೇಕಾಗುತ್ತೆ. ಸೊ ಇಲ್ಲಿ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಪಂದ್ಯ ನಡೆಯೋದ್ರಿಂದ ಅಲ್ಲಿ ಕೂಡ ನಾವು ಸೆಕ್ಯೂರಿಟಿಯನ್ನು ಡೆಪ್ಲಾಯ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಅನ್ನುವಂಥದ್ದನ್ನು ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನೇ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಕೋಲ್ಕತ್ತಾ ಪೊಲೀಸ್. ಸೊ ಅದರಿಂದಾಗಿ ಈಗ ಕ್ಯಾಬ್ ಅಂದರೆ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ ಬಹುಶಃ ಇದನ್ನು ರೀಶೆಡ್ಯೂಲ್ ಮಾಡಿ ಅನ್ನುವಂಥದ್ರ ಬಗ್ಗೆ BCCIಗೆ ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. BCCIಗೆ ಮನವಿ ಮಾಡಿದ್ರು ಕೂಡ BCCI ಇನ್ನೂ ರಿಯಾಕ್ಟ್ ಮಾಡಿಲ್ಲ. ಯಾಕಂದರೆ ಇನ್ನೂ ಟೈಮ್ ಇರೋದ್ರಿಂದ ಏಪ್ರಿಲ್ 6ನೇ ತಾರೀಕು ಇರುವಂಥ ಮ್ಯಾಚ್. ಸೊ ಹಾಗಾಗಿ ಏನು ಡಿಸಿಷನ್ ಬರುತ್ತೆ ಅನ್ನುವಂಥದ್ದನ್ನು ಅವರು ಕೂಡ ಕಾದು ನೋಡ್ತಾ ಇದ್ದಾರೆ.
ಯಾಕಂದರೆ ಈಗ ಗಂಗೂಲಿ ಅವರು ಹೇಳೋ ಪ್ರಕಾರ ಸೊ ಈ ಪಂದ್ಯ ಇಲ್ಲಿ ನಡೆದಿದ್ದೇ ಆದರೆ ಸ್ನೇಹಶೀಶ್ ಗಂಗೂಲಿ ಕ್ಯಾಬ್ನ ನಿರ್ದೇಶಕರು ಅವರು ಹೇಳೋ ಪ್ರಕಾರ ಒಂದು ವೇಳೆ ಇಲ್ಲಿ ಪಂದ್ಯ ನಡೆದಿದ್ದೇ ಆದರೆ ಸುಮಾರು 65,000ಕ್ಕೂ ಹೆಚ್ಚು ಜನ ಇಲ್ಲಿ ಜಮಾವಣೆಗೊಳ್ತಾರೆ. ಎರಡೂ ಟೀಮ್ನ ಮೆಂಬರ್ಸ್ ಕೂಡ ಇರ್ತಾರೆ. KKR ಅಫ್ಕೋರ್ಸ್ ಹೋಮ್ ಟೀಮ್, ಅದು ಕೋಲ್ಕತಾ ನೈಟ್ ರೈಡರ್ಸ್, ಶಾರುಖ್ ಖಾನ್ ಒಡೆತನದ್ದಾದರೂ ಕೂಡ ಕೋಲ್ಕತಾದ ಒಂದು ಟೀಮ್ ಅದು. ಇನ್ನು LSGಯ ಓನರ್ ಕೂಡ ಗೋಯಂಕಾ ಅವರು ಕೂಡ ಕೋಲ್ಕತಾ ಮೂಲದವರು. ಸೊ ಹಾಗಾಗಿ ಎರಡೂ ಟೀಮ್ಗಳಿಗೂ ಒಂದಷ್ಟು ಸಪೋರ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಜಮಾವಣೆ ಆಗ್ಬೋದು. ಅವರಿಗೆ ಸೆಕ್ಯೂರಿಟಿಯನ್ನು ಕೊಡೋದು ಇಟ್ಸ್ ನಾಟ್ ಫೀಸಿಬಲ್. ಪೊಲೀಸರ ಸೆಕ್ಯೂರಿಟಿ ಇಲ್ದಲೇ ನಾವು ಮ್ಯಾಚ್ ಮಾಡೋದು. ಸೊ ಹಾಗಾಗಿ ಇದನ್ನು ನಾವು ರೀಶೆಡ್ಯೂಲ್ ಮಾಡಬೇಕಾಗತ್ತೆ ಅಂತೇಳಿ BCCIಗೂ ಕೂಡ ಸ್ನೇಹಶೀಶ್ ಗಂಗೂಲಿ ಅವರು ಪತ್ರ ಬರೆದಿದ್ದಾರೆ. ನೋಡಬೇಕು ಈಗ BCCI ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತೇಳಿ. ಬಟ್ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಆಗಿತ್ತು. ಸೇಮ್ ರೀಸನ್. ಆವಾಗ ಏಪ್ರಿಲ್ 17ನೇ ತಾರೀಕಿದ್ದಂತಹ ರಾಮನವಮಿ ಉತ್ಸವ. ಸೊ ರಾಮನವಮಿ ದಿನಾನೇ ಒಂದು ಮ್ಯಾಚ್ ಶೆಡ್ಯೂಲ್ ಆಗಿತ್ತು ಇದೇ ಕೋಲ್ಕತಾದ ಈಡನ್ ಗಾರ್ಡನ್ಸ್ನಲ್ಲಿ IPL 2024ನಲ್ಲಿ KKR ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆಯುವಂತಹ ಒಂದು ಪಂದ್ಯ ಆಗಿತ್ತು. ಆದರೆ ಆಗಲೂ ಕೂಡ ಇದೇ ಸಮಸ್ಯೆಯಿಂದಾಗಿ ಅದನ್ನು ರೀಶೆಡ್ಯೂಲ್ ಮಾಡಿದ್ರು. ಇನ್ಫ್ಯಾಕ್ಟ್ ಅದನ್ನು ಪ್ರೀಪೋನ್ ಮಾಡಿದ್ರು, 16ನೇ ತಾರೀಕಿಗೆ ಮಾಡಿದ್ರು. ಸೇಮ್ ಈಡನ್ ಗಾರ್ಡನ್ಸ್ನಲ್ಲಿ 16ನೇ ತಾರೀಕಿಗೆ ಮ್ಯಾಚ್ ಆಡಿದ್ರು. 17ನ ಬದಲು 16ನೇ ತಾರೀಕು ಆಡಿದ್ರು. ಆದರೆ 17ನೇ ತಾರೀಕು ಇನ್ನೊಂದು ಮ್ಯಾಚನ್ನು ಆವಾಗ ರೀಶೆಡ್ಯೂಲ್ ಆಯಿತು. 16ನೇ ತಾರೀಕು ಇದ್ದಂಥ ಒಂದು ಪಂದ್ಯ ಅದು ಗುಜರಾತ್ ಟೈಟನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಇವ್ರ ನಡುವೆ ಇದ್ದಂಥ ಒಂದು ಪಂದ್ಯ ಅದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಅದು 16ನೇ ತಾರೀಕು ನಡೀಬೇಕಿತ್ತು. ಆದರೆ ಅಲ್ಲಿ ಅಹಮದಾಬಾದ್ನಲ್ಲಿ 17ನೇ ತಾರೀಕಿಗೆ ಆ ಮ್ಯಾಚನ್ನು ಶೆಡ್ಯೂಲ್ ಮಾಡಿದ್ರು. ಸೊ ಹಾಗೆ ಒಂದು ಮ್ಯಾಚನ್ನು ರೀಶೆಡ್ಯೂಲ್ ಮಾಡೋ ಜಾಗದಲ್ಲಿ ಎರಡು ಮ್ಯಾಚ್ಗಳು ರೀಶೆಡ್ಯೂಲ್ ಆಯಿತು. ಬಿಕಾಸ್ ಪ್ರೀಪೋನ್ ಮತ್ತು ಪೋಸ್ಟ್ಪೋನ್ ಮಾಡಬೇಕಾದಂಥ ಒಂದು ಸಂದರ್ಭ ಆಯಿತು. ಈ ಬಾರಿ ಕೂಡ ಹಾಗೆ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇದೆ. ಬಹುಶಃ 6ನೇ ತಾರೀಕು ಬದಲು ಅದನ್ನು ಪ್ರೀಪೋನ್ ಮಾಡ್ತಾರಾ ಅಥವಾ ಪೋಸ್ಟ್ಪೋನ್ ಮಾಡ್ತಾರಾ? ಯಾಕಂದರೆ ನೆಕ್ಸ್ಟ್ ಇರುವಂಥ ಒಂದು ಪಂದ್ಯ ಅಥವಾ ಬಿಫೋರ್ ಇರುವಂಥ ಒಂದು ಪಂದ್ಯದ ಜೊತೆಗೆ ಆ ಟೀಮ್ ಮ್ಯಾನೇಜ್ಮೆಂಟ್ ಜೊತೆಗೂ ಕೂಡ ಮಾತಾಡಬೇಕಾಗುತ್ತೆ BCCI. ಅದಾದ ನಂತರ ಡಿಸಿಷನ್ ತಗೊಳ್ತಾರೆ. ಇದ್ರ ಬಗ್ಗೆ BCCI ಕೂಡ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಈ ರೀತಿಯಾಗಿ ರೀಶೆಡ್ಯೂಲ್ ಆಗುವಂಥದ್ದು? ಸೊ ಇದು ಈ ರೀತಿಯಾದಂಥ ಒಂದು ಲಾಸ್ಟ್ ಇಯರ್ ಆಗಿರೋದು ಜೊತೆಗೆ ಈ ಇಯರ್ ಆಗ್ತಾ ಇರುವಂಥ ಒಂದು ರೀಶೆಡ್ಯೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ಬರೆದು ತಿಳಿಸ್ಬೋದು. ಜೊತೆಗೆ ಈ ಓಪನಿಂಗ್ ಸೆರೆಮನಿಯಲ್ಲಿ ಯಾರು ಇರಬೇಕು, ಯಾರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನಿಮಗೆ ತುಂಬ ಕಾತರರಾಗಿದ್ದೀರಿ ಅನ್ನುವಂಥದ್ದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು IPL ಧಮಾಕ 2025. ಈಗ ನಾನು ರೆಹಮಾನ್ ಸೈನಿಂಗ್ ಆಫ್.